ಕರೆಕ್ಟಾಗಿ ನಾವು ಫೈಲ್ಸ್ ಹುಡ್ಕೊಂಡು ಬರುವಾಗಲೇ ಈಗ ಆಗಿದೆಯಲ್ಲ ಅಶೋಕ, ನಿಂಗೇನು ಅನ್ನಿಸ್ತಿಲ್ವಾ? ಸಮಥಿಂಗ್ ಇಸ್ ಡೆಫಿನೆಟ್ಲಿ ಫಿಶಿ. ಯಾರೋ ಪ್ಲಾನ್ ಮಾಡಿನೇ ಈ ರೀತಿ ಮಾಡಿದ್ದಾರೆ ಅಂತ. ಇಫ್ ದಿಸ್ ಇಸ್ ಪ್ಲಾನ್ಡ್, ಫೈಲ್ಸ್ ಅಲ್ಲೇ ಇರಬೇಕಾಗಿತ್ತು. ಚರಂಡಿ ಹೇಳಿದ ಸತ್ಯನೇ. ಆದ್ರೆ ಅವನಿಗೆ ನಮ್ಮ ಆಫೀಸ್ಗೆ ಬೆಂಕಿ ಹಾಕೋಷ್ಟು ಧೈರ್ಯ ತಾಕತ್ತಿದ್ಯಾ? ಡೌಟೇ. ಇದನ್ನ ಅಷ್ಟು ಈಸಿಯಾಗಿ ಬಿಡೋದಕ್ಕಾಗಲ್ಲ ಕಣೋ. ಪ್ಲಾನ್ ಮಾಡಿದವನು ಫೈಲ್ಸ್ ಇಲ್ಲೇ ಇರುತ್ತೆ ಅಂತ ಬಂದು ನಮ್ಮ ಹತ್ರನೇ ಹೇಳ್ತಾನ? ಇಲ್ಲ ಮಗ, ಇದರಿಂದ ಯಾರ್ದೋ ದೊಡ್ಡ ಕೈವಾಡನೇ ಇದೆ. ಕಂಡಿಡಿಯಕ್ಕೆ ಮುಂದೆ ಹೋದ್ರೆ ಇಂಥ ಅನಾಹುತಗಳು ಜಾಸ್ತಿ ಆಗ್ತಾನೆ ಹೋಗ್ತವೆ. ನಮ್ಮ ಮುಂದಿನ ಹೆಜ್ಜೆ ಏನು ಅಂತ ಯಾರಿಗೂ ಗೊತ್ತಾಗ್ದಂಗೆ ಕಂಡಿಡಿಬೇಕು. ತೀರೋ ಓಪನ್ ಆಗಿದ್ದನ್ನ ಪ್ರೊಸೀಡ್ ಮಾಡೋದಕ್ಕೂ ಆಗಲ್ಲ. ಬಟ್ ಗುಟ್ಟ ಕಂಡಿಡಿಯೋದಾದ್ರೂ ಹೇಗೆ? ಕೊಟ್ಟು ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ಇವನು. ಅವನ್ನ ರೀಚ್ ಮಾಡೋದಂತೂ ಹೆಲ್. ಇವನು ರಾಮ್ ಬೇರೆ ಮನೆಗೆ ಬಂದಿಲ್ಲ, ಎಲ್ಲ ನನ್ನ ಕರ್ಮ. ಗುಡ್ ನೈಟ್. ವಾಟ್? ನಾನು ಮನೇಲಿಲ್ಲ ಅಂದರೆ ನಿಂಗೂ ನಂಗೂ ಇಬ್ಬರಿಗೂ ಗುಡ್ ನೈಟೇ ಅಲ್ವಾ? ನೀನು ಮನೇಲಿ ಇದ್ರೆಷ್ಟು ಬಿಟ್ರೆ ಎಷ್ಟು, ಐ ಡೋಂಟ್ ಕೇರ್. ಯಾಕೆ ವೈಫಿ, ನಮ್ಮಿಬ್ಬರ ಮಧ್ಯೆ ಆದ ಅಗ್ರಿಮೆಂಟ್ ಮರ್ತೋಯ್ತಾ? ಡೋಂಟ್ ವರಿ, ಇಲ್ಲಿಂದ ಕಾಲ್ ಆಚೆ ಇಡ್ತಿದ್ದ ಹಾಗೆ ನಾವಿಬ್ರು ಆದರ್ಶ ದಂಪತಿಗಳು. ಗುಡ್ ಫಾರ್ ನಥಿಂಗ್. ನೆಟ್ಗಿದ್ದೊಬ್ಬ ಮಗ ಹೊಟ್ಟೋದ, ಬದುಕಿರೋರಿಬ್ರು ಕೆಲ್ಸಕ್ಕೆ ಬಾರ್ದೇ ಇರೋರು ಅಂತ ಕೊರಗಬೇಕಾ ನಿಮ್ಮಪ್ಪ? ಏನೇ ಭಾರ್ಗವಿ ಇದು, ನೀನಿನ್ನೂ ನಮ್ಮ ಅಣ್ಣನ ಮರ್ತೇ ಇಲ್ವಾ? ನಾಚಿಕೆ ಆಗೋದಿಲ್ಲ ಈ ಮಾತನ್ನ ಆಡೋದಕ್ಕೆ? ನನ್ನ ಕರ್ಮ, ಇಷ್ಟ ಇಲ್ಲದೆ ಹೋದ್ರು ನಿನ್ನ ಕೈಯಲ್ಲಿ ತಾಳಿನ ಕಟ್ಟಿಸ್ಕೊಂಡು ಇನ್ನೂ ನಿಭಾಯಿಸ್ತಾ ಇದ್ದೀನಿ. ಸೂಪರ್ ಆಗಿ ನಿಭಾಯಿಸ್ತಾ ಇದೆಯಾ ಬಿಡು. ಆ ಸತ್ಯ ಯಾವತ್ತಾದ್ರೂ ಸತ್ಯ ಬಾಯ್ ಬಿಡ್ತಾನ ಅಂತ ನಾನು ಕಾಯ್ತಾ ಇದ್ದೀನಿ. ಬಟ್ಟಿ ಮಗ ಕುಡ್ದಾಗ್ಲೂ ಬಾಯ್ ಬಿಡಲ್ಲ, ಅಷ್ಟೇ ಹೆದರ್ಸಿಟ್ಟಿದ್ಯಾ. ಆದ್ರೆ ಒಂದಲ್ಲ ಒಂದು ದಿನ ಅವನು ಬಾಯ್ ಬಿಟ್ಟೇ ಬಿಡ್ತಾನೆ. ಅವತ್ತು ನನ್ನ ಲೆವೆಲ್ ಏನು ಅಂತ ನಾನು ತೋರಿಸ್ತೀನಿ. ಬಾಯ್. ಆ ಸತ್ಯ ಯಾವತ್ತಿಗೂ ಹೊರಗೆ ಬರಲ್ಲ. ಅದು ನಿಮ್ಮ ಅಣ್ಣನ ಜೊತೆನೆ ಮಣ್ಣಾಗೋಯ್ತು. ಮ್ಯಾಮ್, ನೀವು ಹೇಳಿದ ಕೆಲಸ ಆಯಿತು. ಆಲ್ ಕ್ಲಿಯರ್, ನೋ ವರೀಸ್. ನೀನು ಹೋದಾಗಲೇ ಈಗ ಆಗಬೇಕಾ? ಊಟ ಮಾಡಿದ್ರೆ ತಾತ? ಕೈ ಕಾಲು ಮುಖ ತೊಳ್ಕೊ, ಊಟ ಮಾಡೋಣ. ಅಪ್ಪ, ಯಾರನ್ನು ಕೇಳಿ ತೋರ್ ಮಗ್ಲ ಆಫೀಸ್ಗೆ ಹೋಗಿದೆ? ನಿನ್ಗೇನು ಆಗ್ಲಿಲ್ಲ ತಾನೆ? ಅಯ್ಯೋ ಮಾವಯ್ಯ, ಆ ಬ್ರಾಂಚ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ. ನಿನ್ಗೇನಾದ್ರೂ ಆಗಿದೆ? ನಿನ್ಗೇನು ಆಗ್ಲಿಲ್ಲ ಅಲ್ಲ? ಚಿಕ್ಕಿ, ಪ್ಲೀಸ್ ಕಾಮ್ ಡೌನ್. ಏನೂ ಆಗಿಲ್ಲ, ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನಿನಗೆ ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಪ್ಪು, ನಮ್ಗಲ್ಲ. ಇಲ್ಲೋಡು, ಇನ್ನು ಮೇಲೆ ನಿನಗೆ ಬೇಡದೆ ಇರೋ ಕೆಲ್ಸಕ್ಕೆ ಕೈ ಹಾಕಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡು. ನನ್ನ ಮೇಲೆ ಪ್ರಮಾಣ ಮಾಡು. ಚಿಕ್ಕಿ, ಆಕ್ಚುಲಿ ನೀವು ಈ ಮಾತನ್ನ ವಿಶ್ವ ಚಿಕ್ಕಪ್ಪಗೆ ಹೇಳ್ಬೇಕು. ಇಷ್ಟೊತ್ತಲ್ಲಿ ಕೆಲ್ಸಕ್ಕೆ ಹೊರಟಿದ್ದಾರೆ. ಐ ಜಸ್ಟ್ ಮೆಟ್ ಹಿಮ್. ಈ ಮನೇಲಿ ನನ್ನ ಮಾತನ್ನ ಯಾರು ತಾನೇ ಕೇಳ್ತಾರೋ? ಚಿಕ್ಕಿ, ನಾನು ಕೇಳ್ತೀನಿ. ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಈ ಕಾಳಜಿ. ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನನ್ನ ಮಾತು ಕೇಳ್ತೀಯಲ್ವಾ? ಇದೆಲ್ಲ ಸಾರ್ಟ್ ಔಟ್ ಆಗೋವರೆಗೂ ನೀನು ಕೋರ್ಮಂಗ್ಲ ಬ್ರಾಂಚ್ಗೆ ಹೋಗ್ಕೂಡ್ದು. ನಾಳೆ ನೀನು ಆಫೀಸ್ಗೆ ಹೋಗ್ಬಾರ್ದು ರಾಮ್. ಚಿಕ್ಕಿ, ಏನ್ ಹೇಳ್ತಾ ಇದ್ದೀರಾ? ಅಲ್ಲಿ ಆಫೀಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಷ್ಟೊಂದು ಲಾಸ್ ಆಗಿದೆ. ಆ ಲಾಸ್ ನಾವು ನೋಡ್ಕೋತೀವಪ್ಪು. ಆದ್ರೆ ನಿನಗೇನಾದ್ರೂ ಆಯ್ತು ಅಂತಂದ್ರೆ ತಡ್ಕೊಳಲ್ಲ ಕಣ. ನಮ್ಗೆಲ್ಲ ನೀನು ಒಮ್ಮೆ ಇರೋನು ಅಪ್ಪು.
ನನ್ಗೋಸ್ಕರ ಈ ಚಿಕ್ಕಿಗೋಸ್ಕರ ಮಾತು ಕೇಳು. ಎಷ್ಟು ದಿನ ಆಯ್ತಲ್ವಾ ನಾವೆಲ್ಲ ಒಟ್ಟಿಗೆ ಇದ್ದು ಆಚೆ ಹೋಗಿ, ನಾಳೆ ಆಚೆ ಹೋಗೋಣ. ಯಾಕೆ ಲಂಚ್ಗೆ ಹೋಗೋಣ? ಚಿಕ್ಕಿ, ಇಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಲಂಚ್ ಟೈಮ್ ಅವಶ್ಯಕತೆ ಇದೆಯಾ? ಇಟ್ ಡಸಂಟ್ ಲುಕ್ ಗುಡ್. ಚಿಕ್ಕಿ ಮಾತು ಕೇಳ್ತೀನಿ ಅಂತ ನೀ ಹೇಳಿದ್ಯಾ ಅಷ್ಟೇ. ಈಗ ಹೋಗು, ಊಟ ಮಾಡಿ ಮಲ್ಕೋ ಹೋಗು ಪ್ಲೀಸ್ ಅಪ್ಪು, ನನ್ಗೋಸ್ಕರ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ರಾಮುನ ಬರೀ ಮಾತಿನಿಂದ ಕಟ್ಟಾಕೋಕ್ಕಾಗೋದಿಲ್ಲ, ಪ್ರೀತಿಯಿಂದ ಕಟ್ಟಾಕಬೇಕು. ಅದು ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ಅಕ್ಕ, ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಅಂದರೆ ನಮ್ಮ ಯಜಮಾನ್ರು ಕೂಡನಾ? ಥ್ಯಾಂಕ್ಸ್ ಅಕ್ಕ, ನಾನು ಅವ್ರಿಗೆ ಹೇಳ್ತೀನಿ. ಎಲ್ಲರೂ ಹೋಗದೆ ಹೋದರೆ ರಾಮ ಬೇಜಾರು ಮಾಡ್ಕೋತಾನಲ್ಲ. ರಾಮನ್ನ ಪ್ರೀತಿಯಿಂದ ಗೆಲ್ಲಬೇಕು, ಪ್ರೀತಿಯಿಂದ. ಹಾಯ್ ಫ್ರೆಂಡ್ಸ್, ನೀನು ಕೊಟ್ಟಿರೋ ಡ್ರೈ ಫ್ರೂಟ್ಸ್ ಲಡ್ಡು ಸೂಪರ್ ಆಗಿತ್ತು, ಥ್ಯಾಂಕ್ ಯು. ನಮ್ಮ ಇಡೀ ಕಂಪ್ನಿ ಸುಟ್ಟೋದ್ರು ಅದ್ರ ನಷ್ಟ ನಮಗೇನು ದೊಡ್ಡದಾಗಲ್ಲ. ಆದರೆ ಸೀತಾ ಅವ್ರಿಗೆ ಅವ್ರ ಸಣ್ಣ ಮನೆಯೇ ಒಂದು ಪ್ರಪಂಚ. ಅದನ್ನು ಉಳಿಸ್ಕೊಳ್ಳೋಕೆ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಇದ್ದು ನಾನೇನು ಮಾಡೋಕ್ಕಾಗ್ತಿಲ್ಲ. ಯಾಕೋ ಫ್ರೆಶ್ ಅಪ್ ಆಗಿ ಊಟ ಮಾಡ್ತೀನಿ ಅಂತ ಬಂದನು ಹಾಗೆ ಕೂತಿದ್ದೀಯಾ? ಮಾಡ್ತೀನಿ. ಅದನ್ನೇ ತಲೆಗೆ ಹಾಕ್ಕೊಂಡು ಚಿಂತೆ ಮಾಡಬೇಡ. ಆಫೀಸ್ ಕೆಲಸ ಎಷ್ಟೇ ಇಂಪಾರ್ಟೆಂಟ್ ಇದ್ರು ಅದನ್ನ ಅಲ್ಲೇ ಬಿಟ್ಬಿಡು, ಮನೆಗೆ ತರಬೇಡ, ತಿಳಿತಾ? ಎಲ್ಲರ ಜೀವನದಲ್ಲಿ ಯಾಕೆ ಇಷ್ಟು ವ್ಯತ್ಯಾಸ ತಾತ? ಲೈಫ್ ಎಲ್ರಿಗೂ ಈಸಿ ಇರಲ್ಲ ಅಲ್ವಾ? ಕೋರಮಂಗಲದ ಆಫೀಸ್ನಲ್ಲಿ ಯಾರಿಗೇನು ತೊಂದರೆ ಆಗಿಲ್ಲ. ನೀನು ಹೋಗಿ ಊಟ ಮಾಡಿ ಆರಾಮಾಗಿ ಮಲ್ಕೋ. ನಾಳೆ ಮಾತಾಡೋಣ. ಗುಡ್ ನೈಟ್. ಇವತ್ತು ನಮ್ಮ ಮನೆಯಲ್ಲಿ ರಾಜ್ಮಾ ಮಸಾಲಾನಾ? ನಾನೇನೇ ಮಾಡಿದ್ರು ವಾಸನೆಲೆ ಗೊತ್ತಾಗ್ಬಿಡುತ್ತಲ್ಲ ನಿಂಗೆ. ನಾನು ಟಾಮ್ ಅಂಡ್ ಜೆರಿ ತರ ವಾಸನೆ ಹಿಡ್ಕೊಂಡೇ ಬಂದ್ಬಿಡ್ತೀನಿ. ನಮ್ಮ ಸ್ಕೂಲಲ್ಲಿ ನೀನ್ ಮಾಡಿರೋ ರಾಜ್ಮಾ ಮಸಾಲಾ ಸಖತ್ ಫೇಮಸ್. 5 ಸ್ಟಾರ್ ಗೊತ್ತಾ? 5 ಸ್ಟಾರ್ ಅಂದ್ರೆ? ಯಾರ ಮನೆಯಲ್ಲೂ ನೀನ್ ಮಾಡೋ ತರ ಮಾಡಲ್ಲ ಗೊತ್ತಾ? ಅಂದ್ರೆ ನೀವ್ ಎಲ್ಲಾರ ಮನೆ ಊಟನ ಟೇಸ್ಟ್ ಮಾಡ್ಬಿಟ್ಟು ಸ್ಟಾರ್ ರೇಟಿಂಗ್ ಕೊಡ್ತೀರಾ? ನೀನ್ ಮಾಡೋ ರಾಜ್ಮಾ ಮಸಾಲಾಗೆ ಸ್ಪೆಷಲ್ ವಾಸನೆ ಇದೆ ಗೊತ್ತಾ? ಅದಕ್ಕೆ ಎಕ್ಸ್ಟ್ರಾ 1 ಸ್ಟಾರು. ನಾನು ಡಬ್ಬಿ ತಗೊಂಡು ಹೋದ್ರೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಟಾಮ್ ಅಂಡ್ ಜೆರಿನೇ. ಸಿದ್ದಮ್ಮ, ಮಾತಾಡ್ತಾ ಮಾತಾಡ್ತಾ ಟೈಮ್ ಆಯ್ತು. ಓ, ಬೇಗ ಬಾ ಬೇಗ ಬಾ. ಹೊಸ ಬಾಕ್ಸಾ? ಸುಲೋಚನಾ ಆಂಟಿ ನನ್ನ ಬಾಕ್ಸ್ನ ತಗೊಂಡೋಗಿರ್ದಕ್ಕೆ. ನೀನ್ ಹೋಗಿ ಶೂಸ್ ಹಾಕೊಂಡ್ ಬೇಗ ರೆಡಿ ಆಗು. ಮರ್ತ್ಬಿಟ್ಟ. ಇನ್ನೇನು? ಇಂಜೆಕ್ಷನ್. ಏನಾಯ್ತಾ? ಎದ್ದು ಬಿದ್ದು ಓಡ್ ಬಂದಿದ್ದೀನಿ. ಇಷ್ಟು ಬೇಗ ಯಾಕೆ ಬರಕ್ಕೆ ಹೇಳಿದೆ? ಕೆಲವೊಂದು ಕೆಲ್ಸಗಳನ್ನ ಎಲ್ಲರೂ ಬರೋಕ್ಕೂ ಮುಂಚೆನೇ ಮಾಡಿ ಮುಗಿಸ್ಬಿಡ್ಬೇಕು. ಅದೇ ಏನಾಯ್ತು ಅಂತ ಕೇಳ್ತಿದ್ದೀನಿ. ಅಶೋಕ,
ನಮ್ಮ ಕಂಪನಿಲಿ ಎಂಪ್ಲಾಯೀಸ್ಗೆ ಅಡ್ವಾನ್ಸ್ ಸ್ಯಾಲ್ರಿ ಬೆನಿಫಿಟ್ ಕೊಡೋ ಸ್ಕೀಮ್ ಏನಾದ್ರು ಇದೆಯಾ? ಏನಪ್ಪ ಬಾಸ್ನ ಇಂಟರ್ವ್ಯೂ ಮಾಡ್ತಿದ್ಯಾ? ಸುಮ್ಮನೆ ಹೇಳೋ. ಬೆನಿಫಿಟ್ ಸ್ಕೀಮು 108 ಪೇಜಸ್ ಇರೋ ಡಾಕ್ಯುಮೆಂಟು. ಏನು ಅಂತ ಕೇಳಿದ್ರೆ ಏನೇನು ಹೇಳಿ? ಎಂಪ್ಲಾಯೀಸ್ಗೆ ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಕೊಡೋಕ್ಕಾಗುತ್ತಾ? ಅಡ್ವಾನ್ಸ್ ಸ್ಯಾಲರಿನಾ? ಯಾರಿಗ? ಕೇಳಿದಕ್ಕೆ ಉತ್ತರ ಕೊಡು ಮಾರಾಯ. ಇದೇ ಅನ್ಸುತ್ತೆ ಒಂದೆರಡು ಪ್ರೊಸೀಜರು, ಬಟ್ ಮಾಡ್ಬೋದು ಅನ್ಸುತ್ತೆ. ಓಯ್, ನಾನು ನೋಡಿದ್ರೆ ಇಷ್ಟು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಅನ್ಸುತ್ತೆ ಮಾಡ್ಬೋದು ಅಂತ ರಾಗ ಹೇಳ್ತಾ ಇದೆಯಲ್ಲೋ. ಸ್ವಲ್ಪ ಅದು ಸೀರಿಯಸ್ನೆಸ್ಗೆ ಅರ್ಥ ಗೊತ್ತಾ ನಿಂಗೆ? ಅಪ್ಪ, ಗಾಳಿಪಟಕ್ಕೂ ಬಾಲ ಇರುತ್ತೆ, ಕೋತಿಗೂ ಬಾಲ ಇರುತ್ತೆ. ಹಾಗಂತ ಕೋತಿ ಹಾರಕ್ಕಾಗತ್ತಾ? ಸಂಬಂಧನೇ ಇಲ್ದಿರೋ ವಿಷಯ ಮಾತಾಡ್ತಿದ್ಯಲ್ಲೋ. ನೀನು ಮಾತಾಡ್ತಾ ಇರೋದು ಹಾಗೆ ಇದೆ. ಈಗ ನಮ್ಮ ಕಂಪ್ನಿಲಿ ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಕೊಡಕ್ ಆಗುತ್ತಾ ಆಗಲ್ವಾ? ನೆಟ್ಟಿಗೆ ಹೇಳು. ನೆಟ್ಟಲ್ಲಿ ಹುಡುಕ್ಬಿಟ್ಟು ಹೇಳ್ತೀನಿ. ರಾಮ, ಪ್ರೊಸೀಜರ್ ಏನಿದ್ರೆ ಏನಂತೋ, ಈ ಕಂಪ್ನಿಗೆ ಬಾಸ್ ನೀನು, ಹೀಗೆ ಮಾಡು ಅಂತ ಹೇಳಿದ್ರೆ ಮುಚ್ಕೊಂಡು ಮಾಡ್ತೀನಿ. ಇಷ್ಟೆಲ್ಲ ಸರ್ಕಸ್ ಯಾಕೋ? ಅಷ್ಟೇ ಇನ್ಫಾರ್ಮೇಶನ್ ಬೇಕಿದ್ದು. ಮುಂದಿಂದು ಮುಂದೆ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಜಾಬ್. ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ನೀವು ಕೋಪ ಮಾಡ್ಕೋಬಾರ್ದು, ಇಲ್ಲ ಅಂತ ಹೇಳಬಾರ್ದು, ಸರಿನಾ? ಅದೇನು ಅಂತ ಹೇಳು ನೋಡೋಣ. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಾನು ನಿಮ್ಮನ್ನು ಎಲ್ಲಿಗಾದರೂ ಕರೆದಿದ್ದೀನಾ? ಎಲ್ಲೂ ಹೋಗಬಾರ್ದು ಅಂತ ಕಟ್ಟಕದೆ ಮದುವೆ. ಪ್ಲೀಸ್ ರೀ, ಇವತ್ತು ಒಂದಿನ ಬನ್ರಿ. ನೀನು ಸುಮ್ಮನೆ ನಿನ್ನ ಟೈಮ್ ಹಾಳು ಮಾಡ್ಕೋಬೇಡ, ನಾನು ಬರೋದಿಲ್ಲ. ಪ್ಲೀಸ್ ರೀ, ಇದು ಒಂದ್ಸಲ ಬನ್ರಿ. ನವಿಲ್ನ ಕುಣಿಯೋಕ್ಕೆ ಹೇಳಬೇಕು, ಕರಡಿಂಗ್ ಕೇಳ್ಬಾರ್ದು ಕಣೆ. ಅಕ್ಕ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು, ನೀವು ಬರಬಹುದಂತೆ. ಓ, ಸೊ ಇದು ನಿಮ್ಮ ಅಕ್ಕ ಅವರ ಪ್ಲಾನು. ನಾನು ಬರ್ಬೋದಂತ ಪರ್ಮಿಷನ್ ಕೊಟ್ಬಿಡ್ಲಾ? ಹ್ಞೂ ರೀ, ಅದಕ್ಕೆ ನಿಮಗೆ ಹೊಸ ಶರ್ಟ್ ತಗೊಂಡ್ಬಂದಿದ್ದೀನಿ. ಪ್ಲೀಸ್ ರೀ, ಇದನ್ನ ಹಾಕೊಂಡು ಬನ್ರಿ. ಪ್ಲೀಸ್ ರೀ. ರೀ, ನೀವು ಈ ಶರ್ಟ್ ಹಾಕೊಂಡು ಬರಬೇಕು. ಗುಡ್ ಮಾರ್ನಿಂಗ್. ಏನಿವತ್ತು ಇಷ್ಟೊಂದು ಬೇಗ ಬಂದಿದ್ದೀರಾ? ನೀವು ಬೇಗ ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ. ನಾನು ಮನೆಯಿಂದ ಎಷ್ಟೇ ಬೇಗ ಹೊರಟ್ರು ಲೇಟ್ ಆಗ್ಬಿಡುತ್ತೆ. 5 ಗಂಟೆಯಿಂದ 6:30 ತನಕ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಆಮೇಲೆ ರನ್ನಿಂಗ್ ರೇಸ್ ಶುರು. ಅದೇಗೆ ಇಷ್ಟು ಟೆನ್ಷನ್ ಇದ್ರು ಅಷ್ಟು ಕೂಲಾಗಿ ಮಾತಾಡ್ತಿರಲ್ಲ? ಟೆನ್ಷನ್ ಇದೆ ಅಂತ ಎಲ್ಲಾರ ಮೇಲೂ ರೇಗಾಡಕ್ಕಾಗತ್ತಾ ಹೇಳಿ? ಕೂಗಾಡೋದು ಬೇಡ, ಅಟ್ಲೀಸ್ಟ್ ಶೇರ್ ಮಾಡ್ಕೋಬೋದಲ್ವಾ? ಹೇಳಿದ್ರೆ ಎಲ್ರಿಗೂ ಬೇಜಾರು. ಎಲ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹೆಲ್ಪ್ ಮಾಡೋರು ಇರ್ತಾರೆ. ಬೆಳಗ್ಗೆನೆ ವಾದ ಮಾಡೋ ಮೂಡಲ್ಲಿ ಇದ್ದೀರಾ? ವಾದ ಏನೂ ಇಲ್ಲ. ನೋಡಿ, ನಾನ್ ನಿಮ್ಗೆ ಏನಾಗ್ಬೇಕೋ ಗೊತ್ತಿಲ್ಲ, ಬಟ್ ಏನಾಗ್ಬೇಕೋ ಗೊತ್ತಿಲ್ಲ ಅಂದ್ರೆ ಬಾಸ್ ಬೈದ್ರಾ? ಐ ಆಮ್ ಸೀರಿಯಸ್. ನೀವ್ ಯಾಕೆ ಸೀರಿಯಸ್ ಆಗಿದ್ದೀರೋ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ನನ್ ಕಲೀಗ್, ನನ್ ಮಗಳು ಫ್ರೆಂಡು, ಇನ್ನೇನಾಗ್ಬೇಕು? ಫ್ರೆಂಡ್ ಆಗ್ಬೇಕು. ಈಗ ನಿನ್ ಮಗಳು ಫ್ರೆಂಡ್ ಆದ್ರೆ ನೀವು ಕೂಡ ನನ್ನ ಫ್ರೆಂಡೇ ತಾನೆ? ಸರಿ, ಫ್ರೆಂಡ್. ಅಲ್ಲ, ಬರೀ ಬಾಯ್ ಮದ್ಗೆ ಫ್ರೆಂಡ್ ಅಂದ್ರೆ ಹೇಗೆ? ಇನ್ನೇನ್ ಹೇಳ್ಬೇಕು? ಚಿಕ್ಕ ಮಕ್ಳು ತರ ಸೇಂದು ಫ್ರೆಂಡ್ಶಿಪ್ ಹಾಡಾಡ್ಬೇಕಾ? ಹಾಗಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಕಷ್ಟನ ಹಂಚ್ಕೋಬೇಕು, ಜೊತೆಗೆ ನಿಮ್ ಕಷ್ಟದಲ್ಲೂ ಸ್ವಲ್ಪ ನಮಗೂ ಪಾಲ್ ಕೊಡಿ. ಬರೀ ಲಂಚ್ ಬಾಕ್ಸ್ ಶೇರ್ ಮಾಡಿದ್ರೆ ಸಾಕಾಗುತ್ತಾ? ಜೊತೆಗೆ ಇದನ್ನು ಶೇರ್ ಮಾಡಿ. ನಿಮ್ಗೆಲ್ಲ ಗೊತ್ತಿದೆ ತಾನೆ, ಇನ್ನೇನ್ ಹೇಳೋದು? ಗೊತ್ತಿರೋದಕ್ಕೆ ಕೇಳ್ತಿದ್ದೀನಿ. ನಿಮ್ ಮನೆನ ಉಳಿಸ್ಕೊಳ್ಳೋದಕ್ಕೆ ಐ ಥಿಂಕ್ ಐ ಕ್ಯಾನ್ ರಿಯಲಿ ಹೆಲ್ಪ್ ಯು. ನಿಮ್ ಹೆಲ್ಪಿಂಗ್ ನೇಚರ್ಗೆ ತುಂಬಾ ಥ್ಯಾಂಕ್ಸ್. ಪಾಪ ನೀವು ಒಬ್ರೇ ಎಷ್ಟು ಅಂತ ಮಾಡ್ತೀರಾ? ನಾನೀಗ ಆಲ್ರೆಡಿ ಒಂದು ದಾರಿ ಕಂಡ್ಕೊಂಡಿದ್ದೀನಿ. ಏನು? ಮನೆ ಮಾರ್ತಿದ್ದೀನಿ. ವಾಟ್? ಪ್ರಾಕ್ಟಿಕಲ್ ಆಗಿ ಇದೊಂದೇ ಸಾಧ್ಯ ಇರೋದು. ನೋ, ಮನೆ ಮಾರಿದ್ರೆ ನೀವು ಎಲ್ಲಿರ್ತೀರಾ? ಸಿಹಿ ಬೇರೆ ಇದ್ದಾಳೆ. ಇಟ್ ಇಸ್ ಗೋನ್ ಬಿ ರಿಯಲಿ ಡಿಫಿಕಲ್ಟ್. ಏನ್ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೇಲಿದ್ದಾರಾ? ಅವ್ರು ಯಾವ ಮನೇಲಿದ್ದಾರೋ ಅದೇ ಅವ್ರ ಸ್ವಂತ ಮನೆ ಆಗಿರುತ್ತೆ. ಇರೋರ್ಗೆ 30-40, ಇಲ್ದೇ ಇರೋರ್ಗೆ ಇಡೀ ಸಿಟಿ.
ಬೆಂಗಳೂರಲ್ಲಿ ಸಾಕಷ್ಟು ಬಾಡಿಗೆ ಮನೆಗಳಿದೆ. ಅಲ್ಲ ಆದರೂ ನೀವು ತಲೆ ಕೆಡ್ಸ್ಕೋಬೇಡಿ ಅನ್ನಲ್ಲ, ನಾನು ಈ ಕೆಲಸನ ಮೊದಲೇ ಮಾಡಬೇಕಿತ್ತು. ಮನೆ ಮಾರಿ ಸಾಲ ತೀರಿಸಿ ಬರೋ ದುಡ್ಡಲ್ಲಿ ನೆಮ್ಮದಿಯಾಗಿರ್ಬೋದು. ಸೊ ನೋ ಪ್ರಾಬ್ಲಮ್. ಅಕ್ಕ ಅಕ್ಕ ನಾವು ಹೋಗ್ತಿರೋ ಜಾಗಕ್ಕೆ ನನ್ನ ಸೀರೆ ಚೆನ್ನಾಗಿದೆಯಾ? ಅಕ್ಕ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಅಕ್ಕ ಅಪಶಕುನ ಆಗಲಿ ಅಂತ ಹೇಳಲಿಲ್ಲ, ಕುತೂಹಲ ಕೇಳಿದೆ ಅಷ್ಟೇ. ಜೀವನದಲ್ಲಿ ಕುತೂಹಲ ಜಾಸ್ತಿ ಆಯಿತು ಅಂತಂದರೆ ಅಪಶಕುನಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಮಧ್ಯದಲ್ಲಿದ್ದೀನಿ. ವೆರಿ ಪ್ರಾಕ್ಟಿಕಲ್. ಹೌದು ಭಾರ್ಗವಿ, ಇಡೀ ಮನೆಯವರೆಲ್ಲರೂ ಹೋಗೋದು ಅಂತಂದೆ, ಇನ್ನು ರಾಮ್ ಬಂದ ಹಾಗೆ ಇಲ್ಲ. ಭಾರ್ಗವಿ, ಈ ಮನೇಲಿ ನಿನ್ನ ಮಾತನ್ನು ಮೀರೋನು ಒಬ್ಬ ಇದ್ದಾನೆ. ಅದೇ ಆಶ್ಚರ್ಯ ನನಗೆ. ನಾನು ನೋಡು, ನೀನು ಎಲ್ಲಿಗೆ ಕರೆದ್ರು, ಯಾವಾಗಲೇ ಕರೆದ್ರು, ಹೇಗೆ ಕರೆದ್ರು ಆಲ್ವೇಸ್ ಅವೈಲಬಲ್. ನೀವು ಯಾವಾಗಲೂ ಅವೈಲಬಲೇ. ರಾಮ್ ಏನು ನಿಮ್ಮ ಥರಾನ? ಅವನು ಆಫೀಸಲ್ಲಿದ್ದಾನೆ, ಕೆಲಸ ಜಾಸ್ತಿ ಇರುತ್ತೆ, ಬರ್ತಾನೆ. ಹಾಂ ಹಾಂ, ಆದರೆ ಅವನು ಸುಳಿವೇ ಕಾಣ್ತಿಲ್ವಲ್ಲ, ಅದಕ್ಕೆ ಹಾಗಂದೆ. ಬರ್ತಾನೆ, ನಾನು ಹೇಳಿದ್ಮೇಲೆ ಬಂದೇ ಬರ್ತಾನೆ. ಐ ಆಮ್ ಶ್ಯೂರ್ ಹಿ ವಿಲ್ ಕಮ್. ಹಂಗೆ ಈ ಭಾರ್ಗವಿ ಹೇಳಿದ್ಮೇಲೂ ನೀನು ಅದು ಹೇಗೆ ಬರದೇ ಇರ್ತೀಯ ರಾಮ? ಹಲೋ. ಹಲೋ, ಬ್ಯುಸಿ ಇದ್ದೀರಾ? ಇಲ್ಲ ಸರ್, ಹೇಳಿ. ಹಾಗಾದರೆ ಈಗಲೇ ಕ್ರಿಸ್ಟಲ್ ಹೋಟೆಲ್ಗೆ ಬಂದ್ಬಿಡಿ. ಸರ್, ಬ್ಯಾಂಕ್ ಮ್ಯಾನೇಜರ್ಗೆ ಬರೋದಕ್ಕೆ ಹೇಳಿದ್ದೀನಿ. ನಾನು ಕಷ್ಟಪಟ್ಟು ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನೀವು ಇಲ್ಲಿಗೆ ಬಂದರೆ ಮಾತಾಡಿ ಕ್ಲಿಯರ್ ಮಾಡೋಣ. ಸರ್ ನಾನು ಆಫೀಸಲ್ಲಿದ್ದೀನಿ. ನೋಡಿ, ಅವ್ರು ಸಿಗೋದೇ ತುಂಬ ಕಷ್ಟ. ನೀವು ಇಲ್ಲಿಗೆ ಬಂದರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಅದಕ್ಕೆ ಬೇರೆ ಏನೋ ಅರೇಂಜ್ ಮಾಡ್ತಿದ್ದೀನಿ ಸರ್. ಬೇರೇನೋ ಅಂದರೆ ನೋಡಿ, ಈಗ ಬ್ಯಾಂಕ್ ನೋಟಿಸ್ ಬಂದಿದೆ. ನೀವೇನೇ ಮಾಡಿದ್ರು ಅದಕ್ಕೆ ಉತ್ತರ ಕೊಡಲೇಬೇಕು. ಮನೆ ಸೀಲ್ ಆದಮೇಲೆ ನೀವೇನು ಮಾಡೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಈಗಲೇ ಕ್ರಿಸ್ಟಲ್ ಹೋಟೆಲ್ಗೆ ಬಂದರೆ ಒಳ್ಳೆಯದು. ಸೀತಾಜಿ ನಿಮಗೋಸ್ಕರನೇ ಒಪ್ಸಿದ್ದೀನಿ. ಸರಿ ಸರ್, ಬರ್ತೀನಿ. ಬೇಗ ಬನ್ನಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಇದು ಮಧ್ಯಾಹ್ನಕ್ಕೆ ತಿನ್ಕೊಳ್ಳಿ. ಬರೀ ಊಟ ಶೇರ್ ಮಾಡಿದ್ರೆ ಹೇಗೆ? ನಿಮಗೆ ಹೆಲ್ಪ್ ಮಾಡೋಕ್ಕೊಂದು ಅವಕಾಶ ಕೊಡಿ. ಅವ್ರವ್ರ ಭಾರನ ಅವ್ರವರೇ ಹೊರಬೇಕು. ಪ್ರಿಯಾ, ನಂಗೆ ಸ್ವಲ್ಪ ಕೆಲಸ ಇದೆ, ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲಂಚ್ ಖಾಲಿ ಮಾಡ್ತೀಯಾ ಪ್ಲೀಸ್? ವಾವ್, ನಿನಗೆ ದಿನ ಈ ಥರದ್ದೇ ಏನಾದರೂ ಒಂದು ಕೆಲಸ ಇರಲಿ ಕಣೆ. ನಿನ್ನ ಬಾಕ್ಸಿಂದ ನಮ್ಮಿಬ್ರು ಬಾಂಡಿಂಗ್ ಜೋರಾಗ್ತಿದೆ. ಚಿಕ್ಕಿ, ನಾನು ಅಪ್ಪು, ಸಾರಿ, ಬ್ಯುಸಿ ಇರ್ತೀಯ ಅಂತನೂ ಗೊತ್ತು, ಈ ವಿಷಯನ ಮರ್ತಿರಲ್ಲ ಅಂತನೂ ಗೊತ್ತು. ಎಲ್ಲಿ ಕೆಲಸದ ಮಧ್ಯೆ ಮರ್ತೋಗಿರ್ತೀಯೋ ಅಂತ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ಒಂದು ರಿಮೈಂಡರ್ ಕಾಲ್ ಮಾಡಿದೆ ಅಷ್ಟೇ. ಚಿಕ್ಕಿ, ನಾನು ಆ್ಯಕ್ಚುಲಿ ಮರ್ತಿದ್ದೆ. ನೀವು ಕಾಲ್ ಮಾಡಿದ್ದು ಒಳ್ಳೇದೇ ಆಯಿತು. ಸುಳ್ಳು ಹೇಳಬೇಡ. ನಾನೀಗ ಕಾಲ್ ಮಾಡಿದೆ, ನನಗೆ ಬೇಜಾರಾಗಬಾರ್ದು ಅಂತ ತಾನೇ ನೀ ಹೇಗೆ ಹೇಳ್ತಿರೋದು. ನಿನ್ನ ವಯಸ್ಸಲ್ಲಿರೋ ಬೇರೆ ಹುಡುಗರು ಬೇಕಿದ್ರೆ ಈ ವಿಷಯನ ಮರಿಬೋದು, ಆದರೆ ರಾಮ್ ಮರೆಯೋಕ್ಕಾಗತ್ತಾ? ನನಗೆ ಗೊತ್ತು
ನೀನು ಈಗಾಗಲೇ ಹೊರಟಿರ್ತೀಯ ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಹೊರಟು ಬಾ. ಸರಿ ಚಿಕ್ಕಿ. ಬರ್ತಿದ್ದಾನೆ. ಹಾಗಾದ್ರೆ ಎಲ್ರೂ ಹೊರಡಣ್ವಾ? ಎಲ್ಲರೂ ರೆಡಿ ಇದ್ರೆ ಹೊರಡೋಣ. ನಾನು ರೆಡಿ. ಅಕ್ಕ ಎಲ್ರೂ ರೆಡಿ ಅನ್ಸುತ್ತೆ. ನೀನು ಯಾಕೆ ಸಾಧನಾ ಸಡನ್ ಆಗಿ ಇಷ್ಟೊಂದು ಖುಷಿಯಾಗಿದೆಯಾ? ಅದು ಅದು ರಾಮ್ ಬರ್ತಿದ್ದಾನಲ್ಲ ಅಕ್ಕ, ಅದಕ್ಕೆ. ನಾನು ಕರೆದ್ಮೇಲೆ ಬರಲೇಬೇಕಲ್ಲ.